Namaste and welcome to the class of Corporate Accounting. Dear students, in this session we are going to discuss about accumulated profits and liabilities, and also we are going to solve one problem. Let's begin today's session. Accumulated profits and liabilities. The clear understanding of the amount belonging to the shareholders, that is accumulated profits and liabilities, is essential. The reason is that the amount belonging to the shareholders should be transferred to their account, whereas the liabilities are to be paid off by the vendor company in case such liabilities are not taken over by the purchasing company. ಡಿಯರ್ ಸ್ಟೂಡೆಂಟ್ಸ್, ವೆಂಡರ್ ಕಂಪನಿಯ ಬುಕ್ಸನ್ನು ಕ್ಲೋಸ್ ಮಾಡುವಾಗ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಇವುಗಳ ನಡುವೆ ಇರೋ ಡಿಫ್ರೆನ್ಸನ್ನು ನಾವು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾಕೆಂದರೆ ಅಕ್ಯುಮುಲೇಟೆಡ್ ಪ್ರಾಫಿಟ್ಸನ್ನು ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು, ಲಯಬಿಲಿಟೀಸನ್ನು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇನ್ ಕೇಸ್ ಆ ಲಯಬಿಲಿಟಿನ ಪರ್ಚೇಸಿಂಗ್ ಕಂಪನಿ ಟೇಕ್ ಓವರ್ ಮಾಡಿರದೇ ಇದ್ದರೆ ಅದನ್ನು ವೆಂಡರ್ ಕಂಪನಿಯವರೇ ಡಿಸ್ಚಾರ್ಜ್ ಮಾಡಬೇಕಾಗತ್ತೆ. ಸೊ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಇವುಗಳ ನಡುವೆ ಏನು ಡಿಫ್ರೆನ್ಸ್ ಇದೆ, ಯಾವ ಯಾವ ಫಂಡ್ಸ್ಗಳನ್ನು ನಾವು ಪ್ರಾಫಿಟ್ಸ್ ಕ್ಯಾಟಗರಿಗೆ ಸೇರಿಸ್ತೇವೆ, ಯಾವುವುಗಳನ್ನು ನಾವು ಲಯಬಿಲಿಟೀಸ್ ಕ್ಯಾಟಗರಿಗೆ ಸೇರಿಸ್ತೇವೆ, ಈ ಅಂಡರ್ಸ್ಟ್ಯಾಂಡಿಂಗು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ದಿಸ್ ಪರ್ಪಸ್ ವಿ ಕ್ಯಾನ್ ಸಿ 4 ಕ್ಯಾಟಗರೀಸ್ ಆಫ್ ಫಂಡ್ಸ್ ಆ್ಯಂಡ್ ಲಯಬಿಲಿಟೀಸ್. ಫಸ್ಟ್ ಯು ಸಿ ಜನರಲ್ ರಿಸರ್ವ್ or fund, capital reserve, sinking fund, dividend equalization fund, etc. These reserves or funds created by the company out of its profits. Therefore, they should be transferred to shareholders account. ಈ ರಿಸರ್ವ್ಗಳನ್ನು ಅಥವಾ ಫಂಡ್ಸ್ಗಳನ್ನು ಕಂಪನಿ ತನ್ನ ಪ್ರಾಫಿಟ್ಸಿಂದ ಕ್ರಿಯೇಟ್ ಮಾಡಿರುತ್ತೆ. ಸೊ ಈ ಫಂಡ್ಸ್ಗಳನ್ನು ಅಥವಾ ರಿಸರ್ವ್ಗಳನ್ನು ನಾವು ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. Second category is insurance and contingency fund. The credit balance on any date to these accounts represents accumulated profits. Hence, they should be transferred to shareholders account. ಇನ್ಶೂರೆನ್ಸ್ ಅಥವಾ ಕಾಂಟಿಂಜೆನ್ಸಿ ಫಂಡಲ್ಲಿರುವಂಥ ಕ್ರೆಡಿಟ್ ಬ್ಯಾಲೆನ್ಸು ಏನನ್ನು ರಿಪ್ರೆಸೆಂಟ್ ಮಾಡುತ್ತೆ ಅಂದರೆ ಅಕ್ಯುಮುಲೇಟೆಡ್ ಪ್ರಾಫಿಟ್ಸನ್ನು ರಿಪ್ರೆಸೆಂಟ್ ಮಾಡುತ್ತೆ. ಸೊ ನಾವು ಈ ಫಂಡ್ಸ್ಗಳನ್ನು ಅಥವಾ ರಿಸರ್ವ್ಗಳನ್ನು ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಹಿಯರ್ ಫಸ್ಟ್ ಒನ್ ಜನರಲ್ ರಿಸರ್ವ್ ಆರ್ ಫಂಡ್, ಕ್ಯಾಪಿಟಲ್ ರಿಸರ್ವ್, ಸಿಂಕಿಂಗ್ ಫಂಡ್ ಎಟ್ಸೆಟ್ರಾ. ಇವುಗಳು ಕಂಪನಿಯ ಪ್ರಾಫಿಟಿಂದ ಕ್ರಿಯೇಟ್ ಆಗಿರೋದ್ರಿಂದ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಅದೇ ರೀತಿ ಇನ್ಶೂರೆನ್ಸ್ ಆ್ಯಂಡ್ ಕಾಂಟಿಂಜೆನ್ಸಿ ಫಂಡ್ಗಳನ್ನು ಕೂಡ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. Third one is Workmen's Compensation Fund and Accident Compensation Fund, etc. These funds are created by the company out of its profits to meet out any compensation payable to workers, etc. ಕಮಿಂಗ್ ಇಯರ್ಸಲ್ಲಿ ವರ್ಕರ್ಸ್ಗೆ ಏನಾದರೂ ಕಾಂಪನ್ಸೇಷನನ್ನು ಕೊಡುವಂಥ ಸಂದರ್ಭ ಬರಬಹುದು ಅನ್ನೋ ಕಾರಣಕ್ಕಾಗಿ ಕಂಪನಿ ತನ್ನ ಪ್ರಾಫಿಟ್ಸಿಂದ ಈ ಕಾಂಪನ್ಸೇಷನ್ಗಳನ್ನು ಮೀಟ್ ಔಟ್ ಮಾಡೋದಕ್ಕಾಗಿ ಕೆಲವು ಫಂಡ್ಸ್ಗಳನ್ನು ಕ್ರಿಯೇಟ್ ಮಾಡಿರ್ತದೆ. ಆ ರೀತಿಯ ಫಂಡ್ಸ್ ಅಂದರೆ ವರ್ಕ್ಮೆನ್ಸ್ ಕಾಂಪನ್ಸೇಷನ್ ಫಂಡ್, ಆಕ್ಸಿಡೆಂಟ್ ಕಾಂಪನ್ಸೇಷನ್ ಫಂಡ್, ಅದರ್ ರಿಲೇಟೆಡ್ ಫಂಡ್ಸ್. If there is no such liability, the entire amount represents accumulated profits and transferred to shareholders. ಈ ರೀತಿಯ ಫಂಡ್ಸ್ಗಳನ್ನು ಕೊಟ್ಟಾಗ ಅಮಾಲ್ಗಮೇಷನ್ ಆದಂತಹ ಡೇಟಿನ ತನಕವೂ ಕೂಡ ಯಾವುದೇ ಲಯಬಿಲಿಟಿ ಈ ಫಂಡ್ಸ್ ರಿಲೇಟೆಡ್ ಇಲ್ಲ ಅಂದರೆ ನಾವು ಹೋಲ್ ಅಮೌಂಟನ್ನು ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಅಂತ ಕನ್ಸಿಡರ್ ಮಾಡಬೇಕು. ಅದನ್ನು ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇನ್ ಕೇಸ್ ದೆರ್ ಈಸ್ ಎನಿ ಲಯಬಿಲಿಟಿ ಅಕ್ರೂಡ್ ಆನ್ ದೀಸ್ ಫಂಡ್ಸ್, ಟು ದ್ಯಾಟ್ ಎಕ್ಸ್ಟೆಂಟ್ ಇಟ್ ಈಸ್ ಅ ಲಯಬಿಲಿಟಿ ಆಸ್ ದಿ ಕಾಂಪನ್ಸೇಷನ್ ಬಿಕಮ್ಸ್ ಪೇಯಬಲ್ ಆ್ಯಂಡ್ ಬ್ಯಾಲೆನ್ಸ್ ರಿಪ್ರೆಸೆಂಟ್ಸ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್. ಇನ್ ಕೇಸ್ ಅಮಾಲ್ಗಮೇಷನ್ ಆದ ಡೇಟಿಗೆ ಈ ಫಂಡ್ಸಿಗೆ ರಿಲೇಟೆಡ್ ಏನಾದರೂ ಲಯಬಿಲಿಟಿ ಇದ್ದರೆ ಆ ಲಯಬಿಲಿಟಿ ಇರುವಂಥ ಪೋರ್ಷನಿನ ಅಮೌಂಟನ್ನು ನಾವು ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡಬೇಕು. ಏನಾದರೂ ಬ್ಯಾಲೆನ್ಸ್ ಉಳಿದಿದ್ದರೆ ಆ ಬ್ಯಾಲೆನ್ಸನ್ನು ನಾವು ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಅಂತ ಕನ್ಸಿಡರ್ ಮಾಡಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಫೋರ್ತ್ ಒನ್ ಈಸ್ ವರ್ಕ್ಮನ್ಸ್ ಪ್ರಾಫಿಟ್ ಶೇರಿಂಗ್ ಫಂಡ್, pension fund, workman's savings bank deposit or account, provident fund, superannuation fund, etc. They should not be transferred to shareholders accounts since they are exclusively liabilities. ಈ ಎಲ್ಲ ಫಂಡ್ಗಳು ಎಕ್ಸ್ಕ್ಲೂಸಿವ್ಲಿ ಲಯಬಿಲಿಟೀಸ್ಗಳಾಗಿರ್ತವೆ. ಹಾಗಾಗಿ ಇವುಗಳನ್ನು ನಾವು ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬಾರ್ದು. ಲೆಟ್ಸ್ ಸಾಲ್ವ್ ಒನ್ ಪ್ರಾಬ್ಲಮ್.
Star Limited agrees to absorb the business of Light Limited as on 31st March 2021 and to take over the assets and liabilities in exchange for which it issues 7 shares of rupees 10 each fully paid for every share of rupees 50 each in the Light Limited. ಇಲ್ಲಿ ಸ್ಟಾರ್ ಲಿಮಿಟೆಡ್ ಅನ್ನುವ ಒಂದು ಕಂಪನಿ ಲೈಟ್ ಲಿಮಿಟೆಡ್ ಅನ್ನುವ ಕಂಪನಿಯನ್ನು ಅಬ್ಸಾರ್ಬ್ ಮಾಡ್ತಾ ಇದೆ. ಇದು ಅಬ್ಸಾರ್ಪ್ಷನ್ನಿನ ಕೇಸ್ ಆಗಿದೆ. ಇಲ್ಲಿ ಆ ರೀತಿ ಲೈಟ್ ಲಿಮಿಟೆಡಿನ ಅಸೆಟ್ಸನ್ನು ಮತ್ತು ಲೈಬಿಲಿಟೀಸನ್ನು ಟೇಕ್ ಓವರ್ ಮಾಡೋದಕ್ಕೆ ಅದು ಯಾವ ರೀತಿ ಪರ್ಚೇಸ್ ಕನ್ಸಿಡರೇಷನನ್ನು ಇಶ್ಯೂ ಮಾಡ್ತಾ ಇದೆ ಅಂದರೆ, ಇಟ್ ಇಶ್ಯೂಸ್ 7 ಶೇರ್ಸ್ ಆಫ್ rupees 10 ಈಚ್. ಇದು rupees 10ನ 7 ಶೇರ್ಸ್ಗಳನ್ನು ಇಶ್ಯೂ ಮಾಡ್ತಾ ಇದೆ. ಇಟ್ ಈಸ್ ಇನ್ ಎಕ್ಸ್ಚೇಂಜ್ ಫಾರ್ ಎವ್ರಿ ಶೇರ್ ಆಫ್ rupees 50 ಈಚ್ ಇನ್ ಲೈಟ್ ಲಿಮಿಟೆಡ್. ಲೈಟ್ ಲಿಮಿಟೆಡಿನ rupees 50 ಫೇಸ್ ವ್ಯಾಲ್ಯೂವಿನ ಪ್ರತಿ ಶೇರಿಗೆ ಅದು ತನ್ನ ಕಂಪನಿಯ rupees 10 ಫೇಸ್ ವ್ಯಾಲ್ಯೂವಿನ 7 ಶೇರ್ಸನ್ನು ಇಶ್ಯೂ ಮಾಡ್ತಾ ಇದೆ. ದಿಸ್ ಈಸ್ ಅಬೌಟ್ ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. The expenses of absorption of rupees 5,000 are paid by Star Limited. ಅಬ್ಸಾರ್ಪ್ಷನ್ನಿನ ಎಕ್ಸ್ಪೆನ್ಸಸ್ಗಳನ್ನು ಸ್ಟಾರ್ ಲಿಮಿಟೆಡ್ಡೇ ಪೇ ಮಾಡ್ತಾ ಇದೆ. ಆ ಎಕ್ಸ್ಪೆನ್ಸಿನ ಅಮೌಂಟ್ ಎಷ್ಟಿದೆ? rupees 5,000 ಇದೆ. ದಿ ಫಾಲೋವಿಂಗ್ ಇಸ್ ದಿ ಬ್ಯಾಲೆನ್ಸ್ ಶೀಟ್ ಆಫ್ ಲೈಟ್ ಲಿಮಿಟೆಡ್ ಆ್ಯಸ್ ಆನ್ 31st March 2021. ಇಲ್ಲಿ ಲೈಟ್ ಲಿಮಿಟೆಡ್ಡಿನ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಈ ಕೇಸಲ್ಲಿ ಸ್ಟಾರ್ ಲಿಮಿಟೆಡ್ ಅನ್ನೋದು ಟ್ರಾನ್ಸ್ಫರಿ ಕಂಪನಿ ಆಗುತ್ತೆ, ಹಾಗೆಯೇ ಲೈಟ್ ಲಿಮಿಟೆಡ್ ಅನ್ನೋದು ಟ್ರಾನ್ಸ್ಫರರ್ ಕಂಪನಿ ಆಗುತ್ತೆ. ಲೆಟ್ಸ್ ಸಿ ದಿ ಬ್ಯಾಲೆನ್ಸ್ ಶೀಟ್. First part, equity and liabilities. In that first one, shareholders funds. In that first one, share capital. Let's go to note number 1. Share capital 4,000 equity shares of rupees 50 each fully paid. ಇಲ್ಲಿ rupees 50 ಫೇಸ್ ವ್ಯಾಲ್ಯೂವಿನ 4,000 equity ಶೇರ್ಸ್ಗಳಿವೆ. ಟೋಟಲ್ ಶೇರ್ ಕ್ಯಾಪಿಟಲ್ ಈಸ್ 2 lakh. Reserves and surplus. Let's go to note number 2. Reserves and surplus. Reserves, general reserve 30,000, contingency reserve 10,000, credit balance in P&L account 40,000, credit balance in P&L account 15,000, reserves and surplus total 55,000. ಇಲ್ಲಿ reserves and surplus under general reserve ಇದೆ, contingency reserve ಇದೆ, ಹಾಗೆಯೇ P&L account credit balance ಇದೆ. Dear students, ಈಗ ತಾನೇ ನಾವು ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಜನರಲ್ ರಿಸರ್ವ್ ಅನ್ನೋದು ಅಕ್ಯುಮುಲೇಟೆಡ್ ಪ್ರಾಫಿಟ್ ಆಗಿರುತ್ತೆ, ಸೊ ಇಟ್ ಬಿಲಾಂಗ್ಸ್ ಟು ಶೇರ್ ಹೋಲ್ಡರ್ಸ್. ಕಾಂಟಿಂಜೆನ್ಸಿ ರಿಸರ್ವ್ ಕೂಡ ಬಿಲಾಂಗ್ಸ್ ಟು ಶೇರ್ ಹೋಲ್ಡರ್ ಓನ್ಲಿ, ಆ್ಯಂಡ್ P&L ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ಇಟ್ ಆಲ್ಸೋ ಬಿಲಾಂಗ್ಸ್ ಟು ಶೇರ್ ಹೋಲ್ಡರ್ಸ್. ನೆಕ್ಸ್ಟ್, ನಾನ್ ಕರೆಂಟ್ ಲೈಬಿಲಿಟೀಸ್. ಇನ್ ದ್ಯಾಟ್ ಲಾಂಗ್ ಟರ್ಮ್ ಪ್ರಾವಿಷನ್ಸ್. ಲೆಟ್ಸ್ ಗೋ ಟು ನೋಟ್ ನಂಬರ್ 3. Long-term provisions. In that employee savings bank deposit. You see, dear students, employee savings bank account or a deposit, pension fund, gratuity fund, workman's profit sharing fund, these funds are exclusively liabilities. We have to consider these funds like liabilities. Amount is 25,000. Long-term provisions total 25,000. Next, current liabilities. In that trade payables 40,000, total equity and liabilities 3,20,000. Let's see second part, assets, non-current assets. In that fixed assets, in that tangible assets, let's go to note number 4. Tangible assets. In that buildings 1,50,000, machinery 60,000, total tangible assets 2,10,000. Next, current assets. In that inventories, in that stock 50,000, trade receivables, go to note number 5. Note number 5, trade receivables, sundry debtors 40,000, bills receivable 15,000, total trade receivables 55,000. Next, cash and cash equivalents. In that cash in hand rupees 5,000, total of current assets 1,10,000, total assets 3,10,000. Let's see what is required here. Show the necessary accounts to close the books of Light Limited and pass the journal entries to record the above transactions in the books of Star Limited. Assume all the conditions of amalgamation in the nature of merger have been fulfilled. ಇಲ್ಲಿ ನಾವು
we have to show necessary accounts in the books of ಲೈಟ್ ಲಿಮಿಟೆಡ್. ಇಲ್ಲಿ ಲೈಟ್ ಲಿಮಿಟೆಡ್ ಅಂದರೆ ಟ್ರಾನ್ಸ್ಫರರ್ ಕಂಪನಿ ಏನು ಲಿಕ್ವಿಡೇಟ್ ಆಗ್ತಾ ಇದೆ ಆ ಕಂಪನಿಯಲ್ಲಿ ನಾವು ಕ್ಲೋಸಿಂಗ್ ಎಂಟ್ರೀಸನ್ನು ಆ ಕಂಪನಿಯಲ್ಲಿ ನಾವು ನೆಸೆಸರಿ ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕು. ಹಾಗೆಯೇ ಸ್ಟಾರ್ ಲಿಮಿಟೆಡಲ್ಲಿ ನಾವು ಇನ್ಕಾರ್ಪೊರೇಷನ್ ಎಂಟ್ರೀಸ್ಗಳನ್ನು ಅಂದರೆ ಜರ್ನಲ್ ಎಂಟ್ರೀಸ್ಗಳನ್ನು ಪಾಸ್ ಮಾಡಬೇಕು. ಲೆಟ್ಸ್ ಮೂವ್ ಇನ್ ಟು ದ ಸೊಲ್ಯೂಷನ್. ಹಿಯರ್ ಫಸ್ಟ್ ವಿ ಹ್ಯಾವ್ ಟು ಕಂಪ್ಯೂಟ್ ಪರ್ಚೇಸ್ ಕನ್ಸಿಡ್ರೇಷನ್. ಯಾವುದೇ ಪ್ರಾಬ್ಲಮ್ ಇರಲಿ ಮೊದಲಿಗೆ ನಾವು ಪರ್ಚೇಸ್ ಕನ್ಸಿಡ್ರೇಷನನ್ನು ಕಂಪ್ಯೂಟ್ ಮಾಡಬೇಕು. ಹಿಯರ್ we have to see the information relating to purchase consideration. You see, they are issuing 7 shares of rupees 10 each for every share of rupees 50 each in ಲೈಟ್ ಲಿಮಿಟೆಡ್. ಲೈಟ್ ಲಿಮಿಟೆಡ್ ಕಂಪನಿಯ 50 ರೂಪೀಸಿನ ಪ್ರತಿಯೊಂದು ಶೇರಿಗೆ ಸ್ಟಾರ್ ಲಿಮಿಟೆಡ್ ಅವರು ತಮ್ಮ ಕಂಪನಿಯ 10 ರೂಪೀಸಿನ 7 ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಹೌ ವಿ ಹ್ಯಾವ್ ಟು ರೈಟ್ ಹಿಯರ್ ಫಾರ್ ಶೇರ್ ಹೋಲ್ಡರ್ಸ್ ಆಫ್ ಲೈಟ್ ಲಿಮಿಟೆಡ್, for 1 shares 7 shares, then for 4000 shares it will become 28,000 shares. You see here ಲೈಟ್ ಲಿಮಿಟೆಡ್ ಕಂಪನಿಯಲ್ಲಿ 4000 ಇಕ್ವಿಟಿ ಶೇರ್ಸ್ಗಳಿವೆ. ಒಂದು ಶೇರಿಗೆ 7 ಶೇರ್ಸ್ಗಳನ್ನು ಅವರು ಇಶ್ಯೂ ಮಾಡ್ತಾ ಇದ್ದಾರೆ. ದೆನ್ ಫಾರ್ 4000 ಶೇರ್ಸ್ ಅವರು 28,000 ಶೇರ್ಸ್ಗಳನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಹಾಗೆ ಪ್ರತಿಯೊಂದು ಶೇರಿನ ಫೇಸ್ ವ್ಯಾಲ್ಯೂ ಎಷ್ಟಿದೆ? ₹10 ಇದೆ. ಸೊ 28,000 ಶೇರ್ಸ್ ಆಫ್ ₹10 ಈಚ್ ಇನ್ ಸ್ಟಾರ್ ಲಿಮಿಟೆಡ್, ದಟ್ ಈಸ್ 28,000 ಇಂಟು ₹10. ಸೊ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟಾಗುತ್ತೆ ಇಲ್ಲಿ? 2,80,000. Next part of the solution is ledger accounts in the books of Light Limited. You see here in question they told that we have to prepare necessary accounts to close the books of Light Limited. ಟ್ರಾನ್ಸ್ಫರರ್ ಕಂಪನಿಯ ಬುಕ್ಸ್ಗಳನ್ನು ಕ್ಲೋಸ್ ಮಾಡೋದಕ್ಕೆ ನಾವು ನೆಸೆಸರಿ ಅಕೌಂಟ್ಸ್ಗಳನ್ನು ಪ್ರಿಪೇರ್ ಮಾಡಬೇಕು. ಇಲ್ಲಿ ಮೊದಲ ಅಕೌಂಟ್ ಅಂದರೆ ರಿಯಲೈಸೇಷನ್ ಅಕೌಂಟ್. ಡಿಯರ್ ಸ್ಟೂಡೆಂಟ್, ವಾಟ್ ಈಸ್ ದಿ ಫಸ್ಟ್ ಎಂಟ್ರಿ ಫಾರ್ ಕ್ಲೋಸಿಂಗ್ ದಿ ಬುಕ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ? Yes, the first entry is for closing the all assets accounts, right? What's the entry for that? Realization account debited to all the assets account. We have to see what are the assets here. Buildings account, machinery account, sundry debtors account, bills receivable account, yes, stock account, cash and cash equivalents in that cash in hand account. We have to close all these accounts by transferring them into realization account. You see here realization account debited to all the assets account. Buildings account 1,50,000, machinery account 60,000, stock account 50,000, debtors account 40,000, bills receivable 15,000, cash account 5,000. ಈ ರೀತಿಯಾಗಿ ನಾವು ಎಲ್ಲ ಅಸೆಟ್ಸ್ ಅಕೌಂಟ್ಗಳನ್ನು ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಎಲ್ಲ ಲಯಬಿಲಿಟೀಸ್ ಅಕೌಂಟ್ಗಳನ್ನು ನಾವು ಕ್ಲೋಸ್ ಮಾಡಬೇಕು. ಹಿಯರ್ ವಾಟ್ ಆರ್ ದಿ ಲಯಬಿಲಿಟೀಸ್? ಯು ಸಿ ದಿ ಬ್ಯಾಲೆನ್ಸ್ ಶೀಟ್. ಇಲ್ಲಿ ಲಾಂಗ್ ಟರ್ಮ್ ಪ್ರಾವಿಷನ್ಸ್ ಇದೆ. ಇದು ಪ್ಯೂರ್ಲಿ ಲಯಬಿಲಿಟಿ ಆಗಿದೆ. ದಟ್ ಈಸ್ ಎಂಪ್ಲಾಯೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಹಾಗೆ ಇನ್ನೊಂದು ಲಯಬಿಲಿಟಿ ಅಂದರೆ ಟ್ರೇಡ್ ಪೇಯಬಲ್ಸ್. ಈ ಎರಡೂ ಅಕೌಂಟ್ಸ್ಗಳನ್ನು ನಾವು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅವುಗಳನ್ನು ಕ್ಲೋಸ್ ಮಾಡಬೇಕು. ವಾಟ್ಸ್ ದ ಎಂಟ್ರಿ ಹಿಯರ್? ಲಯಬಿಲಿಟೀಸ್ ಅಕೌಂಟ್ ಡೆಬಿಟೆಡ್ ಟು ರಿಯಲೈಸೇಷನ್ ಅಕೌಂಟ್. ಸೊ ಇಟ್ ವಿಲ್ ಅಪಿಯರ್ ಆನ್ ದ ಕ್ರೆಡಿಟ್ ಸೈಡ್ ಆಫ್ ದ ರಿಯಲೈಸೇಷನ್ ಅಕೌಂಟ್. ಸನ್ರಿ ಕ್ರೆಡಿಟರ್ಸ್ 40,000 and employee savings bank account 25,000. The next entry is for closing all the capital accounts and reserves and surplus. ಇಲ್ಲಿ ಶೇರ್ ಕ್ಯಾಪಿಟಲ್ ಏನಿದೆ ಹಾಗೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಗಳು ಏನಿವೆ ಆ ಅಕೌಂಟ್ಸ್ಗಳನ್ನು ನಾವು ಕ್ಲೋಸ್ ಮಾಡಬೇಕು. ಅವುಗಳನ್ನು ಹೇಗೆ ಕ್ಲೋಸ್ ಮಾಡಬೇಕು ಅಂದರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡಿ ಕ್ಲೋಸ್ ಮಾಡಬೇಕು. ಯು ಸಿ ಶೇರ್ ಕ್ಯಾಪಿಟಲ್ 2 lakh, in reserves, general reserve 30,000, contingency reserve 10,000 and P&L account 15,000. ಈ ಎಲ್ಲ ಅಕೌಂಟ್ಸ್ಗಳನ್ನು ನಾವು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಕ್ಲೋಸ್ ಮಾಡಬೇಕು. ಸೊ ಲೆಟ್ಸ್ ಓಪನ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಯು ಸಿ ಹಿಯರ್ ಬೈ ಶೇರ್ ಕ್ಯಾಪಿಟಲ್ 2 lakh. ಇದು ಡೆಬಿಟ್ ಬ್ಯಾಲೆನ್ಸ್ ಅಕೌಂಟ್ ಇರೋದ್ರಿಂದ ಇದು ಕ್ರೆಡಿಟ್ ಬ್ಯಾಲೆನ್ಸ್ ಅಕೌಂಟ್ ಇರೋದ್ರಿಂದ ಇದನ್ನು ಡೆಬಿಟ್ ಮಾಡಿ ನಾವು ಕ್ಲೋಸ್ ಮಾಡಬೇಕು. ಆಗ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಏನಿದೆ ಅದು ಕ್ರೆಡಿಟ್ ಆಗುತ್ತೆ. ಸೊ ಇದು ಕ್ರೆಡಿಟ್ ಸೈಡ್ ಅಪಿಯರ್ ಆಗುತ್ತೆ. ಬೈ ಶೇರ್ ಹೋಲ್ಡರ್ಸ್ ಅಕೌಂಟ್ 2 lakh, ಜನರಲ್ ರಿಸರ್ವ್ 30,000, ಕಾಂಟಿಂಜೆನ್ಸಿ ರಿಸರ್ವ್ 10,000,
P&L ಅಕೌಂಟ್ 15,000. ಈ ರೀತಿಯಾಗಿ ನಾವು ಲೈಟ್ ಲಿಮಿಟೆಡ್ ಕಂಪನಿಯ ಎಲ್ಲ ಅಕೌಂಟ್ಸ್ಗಳನ್ನು ಕ್ಲೋಸ್ ಮಾಡಬೇಕು. ಇದಾದ ನಂತರ ಫಾರ್ ಪರ್ಚೇಸ್ ಕನ್ಸಿಡರೇಷನ್ ವಿ ಹ್ಯಾವ್ ಟು ಪಾಸ್ ದಿ ಎಂಟ್ರಿ. ಪರ್ಚೇಸ್ ಕನ್ಸಿಡರೇಷನಲ್ಲಿ ಮೊದಲಿಗೆ ಡ್ಯೂ ಎಂಟ್ರಿನ ನಾವು ಪಾಸ್ ಮಾಡಬೇಕು. ವಾಟ್ಸ್ ದ ಎಂಟ್ರಿ ಫಾರ್ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ? ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಡೆಬಿಟೆಡ್ ಟು ರಿಯಲೈಸೇಷನ್ ಅಕೌಂಟ್. ಸೊ ರಿಯಲೈಸೇಷನ್ ಅಕೌಂಟಲ್ಲಿ ಅದು ಕ್ರೆಡಿಟ್ ಸೈಡ್ ಅಪಿಯರ್ ಆಗುತ್ತೆ. ಬೈ ಸ್ಟಾರ್ ಲಿಮಿಟೆಡ್, ಇಲ್ಲಿ ಪರ್ಚೇಸಿಂಗ್ ಕಂಪನಿ ಅಂದರೆ ಸ್ಟಾರ್ ಲಿಮಿಟೆಡ್ ಕಂಪನಿ ಇದೆ. ಸೊ ಬೈ ಸ್ಟಾರ್ ಲಿಮಿಟೆಡ್ ಅಕೌಂಟ್ 2,80,000 ಪರ್ಚೇಸ್ ಕನ್ಸಿಡರೇಷನನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ದಟ್ ಈಸ್ 2,80,000. ಹಾಗೆ ಇದರ ಕೌಂಟರ್ ಎಂಟ್ರಿ ಯಾವ ಕಡೆ ಬರುತ್ತೆ ಅಂದರೆ ಸ್ಟಾರ್ ಲಿಮಿಟೆಡ್ ಅಕೌಂಟಲ್ಲಿ ಬರುತ್ತೆ. ಸ್ಟಾರ್ ಲಿಮಿಟೆಡ್ ಅಕೌಂಟ್ ಡೆಬಿಟೆಡ್ ಟು ರಿಯಲೈಸೇಷನ್ ಅಕೌಂಟ್ 2,80,000. ಸ್ಟಾರ್ ಲಿಮಿಟೆಡ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರುತ್ತೆ, ಹಾಗೆ ರಿಯಲೈಸೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ. ಇದಾದ ಮೇಲೆ ನೆಕ್ಸ್ಟ್ ಎಂಟ್ರಿ ಇಸ್ ಫಾರ್ ರಿಸಿಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಪರ್ಚೇಸ್ ಕನ್ಸಿಡರೇಷನನ್ನು ಅವರು ರಿಸೀವ್ ಮಾಡಿದಾಗ ನಾವು ಏನು ಎಂಟ್ರಿನ ಪಾಸ್ ಮಾಡಬೇಕು ಅಂದರೆ ವಾಟ್ಸ್ ದ ಫಾರ್ಮ್ in which form they have received the purchase consideration. We have to debit that account and we have to credit purchasing company account. ಇಲ್ಲಿ ಅವರು ಇಕ್ವಿಟಿ ಶೇರ್ಸಲ್ಲಿ ಪರ್ಚೇಸ್ ಕನ್ಸಿಡರೇಷನನ್ನು ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಟು ಡೆಬಿಟ್ ಇಕ್ವಿಟಿ ಶೇರ್ಸ್ ಇನ್ ಸ್ಟಾರ್ ಲಿಮಿಟೆಡ್ ಅಕೌಂಟ್ ಆ್ಯಂಡ್ ವಿ ಹ್ಯಾವ್ ಟು ಕ್ರೆಡಿಟ್ ಸ್ಟಾರ್ ಲಿಮಿಟೆಡ್ ಅಕೌಂಟ್. ಯಾಕೆ ನಾವು ಸ್ಟಾರ್ ಲಿಮಿಟೆಡ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ ಅಂದರೆ ಅವರ ಲೈಬಿಲಿಟಿ ಏನಿದೆ, ಆ ಡ್ಯೂಸ್ ಏನಿದೆ ಅದು ಸೆಟ್ಲ್ ಆಗುತ್ತೆ. ಸೊ ಆ ಅಕೌಂಟನ್ನು ನಾವು ಕ್ಲೋಸ್ ಮಾಡಬೇಕು. ಸೊ ವಿ have to credit equity shares in Star Limited in Star Limited account. Okay, ಇದಾದ ಮೇಲೆ ನೆಕ್ಸ್ಟ್ ಎಂಟ್ರಿ ಇಸ್ ಫಾರ್ ಪೇಮೆಂಟ್ ಆಫ್ ರಿಯಲೈಸೇಷನ್ ಆರ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಆದರೆ ಈ ಕೇಸಲ್ಲಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಗಳನ್ನು ಪರ್ಚೇಸಿಂಗ್ ಕಂಪನಿಯವರೇ ಪೇ ಮಾಡ್ತಾ ಇದ್ದಾರೆ. ಸೊ ಟ್ರಾನ್ಸ್ಫರರ್ ಕಂಪನಿಯ ಬುಕ್ಸಲ್ಲಿ ಯಾವುದೇ ಎಂಟ್ರಿ ಬರೋದಿಲ್ಲ. ಸೊ ಯು ಸಿ ಹಿಯರ್ ಅಬ್ಸಾರ್ಪ್ಷನ್ ಎಕ್ಸ್ಪೆನ್ಸಸ್ ₹5,000 ಆರ್ ಪೇಡ್ ಬೈ ಸ್ಟಾರ್ ಲಿಮಿಟೆಡ್. ಸೊ ಅದು ಲೈಟ್ ಲಿಮಿಟೆಡ್ ಕಂಪನಿ ಅಕೌಂಟ್ಸಲ್ಲಿ ಅಪಿಯರ್ ಆಗೋದಿಲ್ಲ. ಲಾಸ್ಟ್ ಎಂಟ್ರಿ, ನೆಕ್ಸ್ಟ್ ಎಂಟ್ರಿ ಇಸ್ ಫಾರ್ ಟ್ರಾನ್ಸ್ಫರಿಂಗ್ ದಿ ಬ್ಯಾಲೆನ್ಸ್ ಇನ್ ರಿಯಲೈಸೇಷನ್ ಅಕೌಂಟ್. ರಿಯಲೈಸೇಷನ್ ಅಕೌಂಟಿನಲ್ಲಿ ಏನು ಬ್ಯಾಲೆನ್ಸ್ ಬರುತ್ತಲ್ವ ಆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ನಾವು ಎಂಟ್ರಿನ ಪಾಸ್ ಮಾಡಬೇಕು. ಯು ಸಿ ಕ್ರೆಡಿಟ್ ಸೈಡ್ 40,000, 25,000, 2,80,000. ಸೊ ಟೋಟಲ್ ಕ್ರೆಡಿಟ್ ಬ್ಯಾಲೆನ್ಸ್ ಎಷ್ಟಾಗುತ್ತೆ? 3,45,000 ಕ್ರೆಡಿಟ್ ಸೈಡ್ ಟೋಟಲ್ ಆಗುತ್ತೆ. ಡೆಬಿಟ್ ಸೈಡ್ ಟೋಟಲನ್ನು ನೋಡಿ 1,50,000, 60,000, 50,000, 40,000 ಪ್ಲಸ್ 15,000 ಆ್ಯಂಡ್ 5,000. ಇದು 3,20,000 ಆಗುತ್ತೆ. ಸೊ ಇಲ್ಲಿ ಡಿಫ್ರೆನ್ಸ್ ಏನು? 25,000 ಬರುತ್ತೆ. ಅದು ಪ್ರಾಫಿಟ್ ಆಗಿರುತ್ತೆ. ಯಾಕೆಂದರೆ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಆಗಿದೆ, ಡೆಬಿಟ್ ಸೈಡ್ ಟೋಟಲ್ಲು ಕಡಿಮೆ ಆಗಿದೆ. ಸೊ ಇಲ್ಲಿ ಬರುವಂತಹ ಡಿಫ್ರೆನ್ಸ್ ಅಮೌಂಟನ್ನು ನಾವು ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಬೇಕು. ಆ ಪ್ರಾಫಿಟನ್ನು ನಾವು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಲಾಸ್ಟ್ ಫೈನಲ್ ಎಂಟ್ರೀಸ್ ಫಾರ್ ಸೆಟಲ್ಮೆಂಟ್ ಆಫ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿನ ಸೆಟಲ್ಮೆಂಟ್ಗಾಗಿ ಲಾಸ್ಟ್ ಎಂಟ್ರಿನ ಪಾಸ್ ಮಾಡಬೇಕು. ಇಲ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಹೊಂದಿರುವಂಥ ಡ್ಯೂಸ್ಗಳನ್ನು ಯಾವ ರೀತಿ ಡಿಸ್ಚಾರ್ಜ್ ಮಾಡಬೇಕು ಅಂದರೆ ಸ್ಟಾರ್ ಲಿಮಿಟೆಡ್ ಕಂಪನಿಯಿಂದ ಏನು ಇಕ್ವಿಟಿ ಶೇರ್ಸ್ ರಿಸೀವ್ ಆಗಿದೆ ಅಲ್ಲ, ದಿಸ್ ಬಿಲಾಂಗ್ಸ್ ಟು ಶೇರ್ ಹೋಲ್ಡರ್ಸ್. ಅದನ್ನು ಯಾರಿಗೆ ಕೊಡಬೇಕು? ಓನರ್ಸಿಗೆ ಕೊಡಬೇಕು. ಯಾರು ಓನರ್ಸ್? ಇಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ವಿ ಹ್ಯಾವ್ ಟು ಡೆಬಿಟ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಆ್ಯಂಡ್ ಕ್ರೆಡಿಟ್ ಇಕ್ವಿಟಿ ಶೇರ್ಸ್ ಇನ್ ಸ್ಟಾರ್ ಲಿಮಿಟೆಡ್ ಅಕೌಂಟ್, ದಟ್ ಈಸ್ 2,80,000. ಈ ರೀತಿಯಾಗಿ ನಾವು ಟ್ರಾನ್ಸ್ಫರರ್ ಕಂಪನಿಯ ಎಲ್ಲ ಬುಕ್ಸ್ಗಳನ್ನು ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಯು ಸಿ ಒನ್ ವರ್ಕಿಂಗ್ ನೋಟ್, ಅಡ್ಜಸ್ಟ್ಮೆಂಟ್ ಟು ರಿಸರ್ವ್ಸ್ ಆ್ಯಂಡ್ P&L ಅಕೌಂಟ್ ಅಂಡರ್ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್. ಇಲ್ಲಿ ಮರ್ಜರ್ ಮೆಥಡ್ ಅಥವಾ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡಿನಲ್ಲಿ ಒಂದು ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಇದೆ. ಅದೇನು ಅಂದರೆ ಪರ್ಚೇಸ್ ಕನ್ಸಿಡರೇಷನ್ ಮತ್ತು ಪೇಡ್ ಅಪ್ ಕ್ಯಾಪಿಟಲ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಇವುಗಳ ನಡುವೆ ಇರುವಂಥ ಡಿಫರೆನ್ಸಿನ ಅಡ್ಜಸ್ಟ್ಮೆಂಟ್. ಈ ಕೇಸಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟಿದೆ? 2,80,000 ಇದೆ. ಪೇಡ್ ಅಪ್ ಕ್ಯಾಪಿಟಲ್ ಎಷ್ಟಿದೆ? 2,00,000 ಇದೆ. ಸೊ ಇಲ್ಲಿ ಬಂದಂಥ ಡಿಫರೆನ್ಸ್ ಏನು? ₹80,000. ದಿಸ್ ಈಸ್ ಕ್ಯಾಪಿಟಲ್ ಲಾಸ್. ಯಾಕೆಂದರೆ ಪರ್ಚೇಸ್ ಕನ್ಸಿಡರೇಷನ್ ಪ್ರೈಸ್ ಏನಿದೆ ಅದು ಜಾಸ್ತಿ ಆಗಿದೆ, ಪೇಡ್ ಅಪ್ ಕ್ಯಾಪಿಟಲ್ ಏನಿದೆ ಕಡಿಮೆ ಆಗಿದೆ. ಸೊ ಇಲ್ಲಿ ಡಿಫರೆನ್ಸ್ ಏನಿದೆ ಅದು ಕ್ಯಾಪಿಟಲ್ ಲಾಸ್ ಆಗುತ್ತೆ. ಇದನ್ನು ನಾವು ಹೇಗೆ ಅಡ್ಜಸ್ಟ್ ಮಾಡಬೇಕು ಅಂದರೆ ಫಸ್ಟ್ ವಿ ಹ್ಯಾವ್ ಟು ಅಡ್ಜಸ್ಟ್ ಅಗೇನ್ಸ್ಟ್ ದಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಆಫ್ ದ ಟ್ರಾನ್ಸ್ಫರರ್ ಕಂಪನಿ. ಟ್ರಾನ್ಸ್ಫರರ್ ಕಂಪನಿಯ ಫ್ರೀ ರಿಸರ್ವ್ಸಲ್ಲಿ ನಾವು ಇದನ್ನು ಅಡ್ಜಸ್ಟ್ ಮಾಡಬೇಕು. ಯು ಸಿ ಟ್ರಾನ್ಸ್ಫರರ್ ಕಂಪನಿಯ ಫ್ರೀ ರಿಸರ್ವ್ಸ್
ಜನರಲ್ ರಿಸರ್ವ್ 30,000, ಕಾಂಟಿಜೆನ್ಸಿ ರಿಸರ್ವ್ 10,000, ಕ್ರೆಡಿಟ್ ಬ್ಯಾಲೆನ್ಸ್ ಇನ್ ಪಿ ಆ್ಯಂಡ್ ಎಲ್ ಅಕೌಂಟ್ 15,000. ಟೋಟಲ್ ಎಷ್ಟಾಗುತ್ತೆ? 55,000 ಆಗುತ್ತೆ. ಯು ಸಿ ಹಿಯರ್ 80,000 ಕ್ಯಾಪಿಟಲ್ ಲಾಸ್ ಇದೆ. ಲೈಟ್ ಲಿಮಿಟೆಡಿನ ಫ್ರೀ ರಿಸರ್ವ್ಸ್ ಎಷ್ಟಿದೆ? 30,000 ಜನರಲ್ ರಿಸರ್ವ್, ಕಾಂಟಿಂಜೆನ್ಸಿ ರಿಸರ್ವ್ 10,000, ಪಿ ಆ್ಯಂಡ್ ಎಲ್ ಅಕೌಂಟ್ ಆಫ್ ಲೈಟ್ ಲಿಮಿಟೆಡ್ 15,000. ಟೋಟಲ್ 55,000 ಆಗುತ್ತೆ. ಲಾಸ್ ಇರೋದು 80,000, ಬಟ್ ರಿಸರ್ವ್ಸ್ ಎಷ್ಟಿದೆ? 55,000 ಇದೆ. ಹಾಗಾಗಿ ಎಷ್ಟು ಬ್ಯಾಲೆನ್ಸ್ ಉಳಿಯುತ್ತೆ? 25,000 ಕ್ಯಾಪಿಟಲ್ ಲಾಸ್ ಬ್ಯಾಲೆನ್ಸ್ ಉಳಿಯುತ್ತೆ. ಇದನ್ನು ನಾವು ಲೈಟ್ ಲಿಮಿಟೆಡಿನ ಫ್ರೀ ರಿಸರ್ವ್ಸಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಯು ಸಿ ಲೈಟ್ ಲಿಮಿಟೆಡಿನ ಫ್ರೀ ರಿಸರ್ವ್ಸ್, ಸ್ಟಾರ್ ಲಿಮಿಟೆಡಿನ ಫ್ರೀ ರಿಸರ್ವ್ಸ್. ಇಲ್ಲಿ ನಮಗೆ ಸ್ಟಾರ್ ಲಿಮಿಟೆಡಿನ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿಲ್ಲ. ಸೊ ಸ್ಟಾರ್ ಲಿಮಿಟೆಡ್ ಕಂಪನಿಯಲ್ಲಿ ಎಷ್ಟು ಫ್ರೀ ರಿಸರ್ವ್ಸ್ ಇದೆ ಅನ್ನುವಂತಹ ಇನ್ಫಾರ್ಮೇಷನ್ ನಮಗೆ ಅವೈಲೇಬಲ್ ಇಲ್ಲ. ಸೊ ನಾವು ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ ಲಾಸನ್ನು ಸ್ಟಾರ್ ಲಿಮಿಟೆಡಿನ ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಡಿಯರ್ ಸ್ಟೂಡೆಂಟ್ಸ್, ಯು ಸಿ ನಾವು ಆ್ಯಸ್ ಪರ್ ದಿ ಪ್ರಾವಿಷನ್ ಫಸ್ಟು ಫ್ರೀ ರಿಸರ್ವ್ಸ್ ಆಫ್ ಟ್ರಾನ್ಸ್ಫರ್ಡ್ ಕಂಪನಿಯಲ್ಲಿ ಅಡ್ಜಸ್ಟ್ ಮಾಡಬೇಕು. ಅದನ್ನು ನಾವು ಮಾಡಿದ್ವಿ. ಆ ರೀತಿ ಅಡ್ಜಸ್ಟ್ ಮಾಡಿದ ನಂತರವೂ ಕೂಡ ಕ್ಯಾಪಿಟಲ್ ಲಾಸ್ ಬ್ಯಾಲೆನ್ಸ್ ಉಳಿಯುತ್ತೆ. ಅದನ್ನು ನಾವು ಟ್ರಾನ್ಸ್ಫರ್ ಈ ಕಂಪನಿಯ ಫ್ರೀ ರಿಸರ್ವ್ಸಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಆದರೆ ಇಲ್ಲಿ ನಮಗೆ ಸಫಿಷಿಯಂಟ್ ಇನ್ಫಾರ್ಮೇಷನ್ ಅವೈಲೇಬಲ್ ಇಲ್ಲ. ಸ್ಟಾರ್ ಲಿಮಿಟೆಡ್ ಕಂಪನಿಯ ಬ್ಯಾಲೆನ್ಸ್ ಶೀಟನ್ನು ಅವರು ಕೊಟ್ಟಿಲ್ಲ. ಸೊ ನಾವು ಏನು ಮಾಡಬೇಕು? ಈ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ ಲಾಸನ್ನು ಸ್ಟಾರ್ ಲಿಮಿಟೆಡಿನ ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ನೆಕ್ಸ್ಟ್ ಯು ಸಿ ಓಪನಿಂಗ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಸ್ಟಾರ್ ಲಿಮಿಟೆಡ್. Here we have to pass first entry for purchase consideration due. What's the entry here? Business purchase account debited to liquidators of Light Limited account. Amount is 2,80,000. We have to write being purchase consideration due to Light Limited. Second entry is for incorporating assets, liabilities and reserves of Light Limited. Light Limited in assets anna, liability na, reserves anna take over ಮಾಡಿದ್ದಕ್ಕಾಗಿ ಅದನ್ನು ಇನ್ಕಾರ್ಪೊರೇಷನ್ ಮಾಡುವಂಥ ಒಂದು ಎಂಟ್ರಿನ ನಾವು ಪಾಸ್ ಮಾಡಬೇಕು. ಫಸ್ಟ್ ವಿ ಹ್ಯಾವ್ ಟು ರೆಕಾರ್ಡ್ ಆಲ್ ದ ಅಸೆಟ್ಸನ್ನು ನಾವು ಯಾವಾಗಲೂ ಡೆಬಿಟ್ ಬ್ಯಾಲೆನ್ಸ್ ಅಕೌಂಟ್ ಅಂತ ಹೇಳ್ತೇವೆ. ಸೊ ವಿ ಹ್ಯಾವ್ ಟು ಡೆಬಿಟ್ ಆಲ್ ದಿ ಅಸೆಟ್ಸ್, ಬಿಲ್ಡಿಂಗ್ಸ್, ಮಷಿನರಿ, ಸ್ಟಾಕ್, ಡೆಟರ್ಸ್, ಬಿಲ್ಸ್ ರಿಸೀವೇಬಲ್, ಕ್ಯಾಶ್. ಈ ಎಲ್ಲ ಅಸೆಟ್ಸ್ಗಳನ್ನು ನಾವು ಡೆಬಿಟ್ ಮಾಡ್ಕೋಬೇಕು. ದೆನ್ ವಿ ಹ್ಯಾವ್ ಟು ಕ್ರೆಡಿಟ್ ಬಿಸ್ನೆಸ್ ಪರ್ಚೇಸ್ ಅಕೌಂಟ್. ಇಲ್ಲೇನು ನಾವು ಡೆಬಿಟ್ ಮಾಡಿದ್ವಿ, ಇದನ್ನು ಕ್ಲೋಸ್ ಮಾಡುವಾಗ ಇದನ್ನು ಕ್ರೆಡಿಟ್ ಮಾಡಬೇಕು. ದಿಸ್ ಇಸ್ ದಿ ಪ್ರೈಸ್ ಪೇಡ್ ಬೈ ದ ಸ್ಟಾರ್ ಲಿಮಿಟೆಡ್ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ 2,80,000. ದೆನ್ ವಿ ಹ್ಯಾವ್ ಟು ಕ್ರೆಡಿಟ್ ಆಲ್ ದ ಲಯಬಿಲಿಟೀಸ್ಗಳು ಕ್ರೆಡಿಟ್ ಬ್ಯಾಲೆನ್ಸ್ ಅಕೌಂಟ್ಗಳು. ಸೊ ಅವುಗಳನ್ನು ರೆಕಾರ್ಡ್ ಮಾಡುವಾಗ ನಾವು ಕ್ರೆಡಿಟ್ ಮಾಡ್ಕೊಳ್ಬೇಕು. ಕ್ರೆಡಿಟರ್ಸ್ ಅಕೌಂಟ್ 40,000 ಇದೆ. ಎಂಪ್ಲಾಯಿ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ ಅಕೌಂಟ್ 25,000 ಇದೆ. ಹಾಗೆಯೇ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಕೂಡ ಇದೆ. ಜನರಲ್ ರಿಸರ್ವ್ ಅಕೌಂಟ್ 30,000 ಇದೆ. ಕಾಂಟಿಂಜೆನ್ಸಿ ರಿಸರ್ವ್ ಅಕೌಂಟ್ 10,000 ಇದೆ. ಪಿ ಆ್ಯಂಡ್ ಎಲ್ ಅಕೌಂಟ್ 15,000 ಇದೆ. ಈ ರೀತಿ ಎಂಟ್ರಿ ಮಾಡಿದ ಮೇಲೆ ನಾವು ಡೆಬಿಟ್ ಟೋಟಲ್ ಮತ್ತು ಕ್ರೆಡಿಟ್ ಟೋಟಲಿನ ನಡುವೆ ಏನಾದರೂ ಡಿಫರೆನ್ಸ್ ಇದೆಯಾ ಅಂತ ನೋಡಬೇಕು. ಆ ಡಿಫರೆನ್ಸನ್ನು ನಾವು ಅದು ಲಾಸ್ ಆಗಿದ್ದರೆ ಕ್ಯಾಪಿಟಲ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಅದು ಒಂದು ವೇಳೆ ಗೇನ್ ಆಗಿದ್ದರೆ ಅದನ್ನು ರಿಸರ್ವ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಈ ಕೇಸಲ್ಲಿ ಏನಾಗಿದೆ, ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ, ಡೆಬಿಟ್ ಸೈಡ್ ಕಡಿಮೆ ಇದೆ. ಸೊ ದಿ ಡಿಫ್ರೆನ್ಸ್ ಏನಾಗುತ್ತೆ, ಕ್ಯಾಪಿಟಲ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ವಾಟ್ಸ್ ದ ಡಿಫ್ರೆನ್ಸ್ ಅಮೌಂಟ್ ಹಿಯರ್? 80,000. ನಾವು ಹಿಂದೆ ಏನು ವರ್ಕಿಂಗ್ ನೋಟನ್ನು ಮಾಡಿದ್ವಿ ಅದರಲ್ಲೂ ಕೂಡ ನಾವು ಕ್ಯಾಪಿಟಲ್ ಲಾಸನ್ನು ಫೈಂಡ್ ಔಟ್ ಮಾಡಿದ್ವಿ. ಓಕೆ, ನಾವು ವರ್ಕಿಂಗ್ ನೋಟಲ್ಲೂ ಫೈಂಡ್ ಔಟ್ ಮಾಡ್ಬೋದು ಅಥವಾ ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡಿ ಕೂಡ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡ್ಬೋದು. We have to write here being transfer of assets, liabilities and reserves and surpluses of Light Limited at their book values. ಇಲ್ಲಿ ನಾವು ಎಲ್ಲ ಐಟಮ್ಗಳನ್ನು ಕೂಡ ಬುಕ್ ವ್ಯಾಲ್ಯೂದಲ್ಲೇ ತೆಗೆದುಕೊಳ್ಬೇಕು. ಆ್ಯಂಡ್ ಡಿಫ್ರೆನ್ಸ್ ಬೀಯಿಂಗ್ ಪ್ಲೇಸ್ಡ್ ಇನ್ ಕ್ಯಾಪಿಟಲ್ ಲಾಸ್ ಅಕೌಂಟ್. ಹಾಗೆಯೇ ಇಲ್ಲಿ ಡಿಫರೆನ್ಸನ್ನು ನಾವು ಯಾವ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ವಿ? ಕ್ಯಾಪಿಟಲ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ವಿ. ನೆಕ್ಸ್ಟ್ ಎಂಟ್ರಿ ಇಸ್ ಫಾರ್ ಅಡ್ಜಸ್ಟ್ಮೆಂಟ್ ಆಫ್ ದ ಕ್ಯಾಪಿಟಲ್ ಲಾಸ್. ಓಕೆ, ಇಲ್ಲೇನು ಕ್ಯಾಪಿಟಲ್ ಲಾಸ್ ಇದೆ ಅಲ್ವಾ, ಡೆಬಿಟ್ ಆಗಿರುವಂಥದ್ದು, ಇದನ್ನು ನಾವು ಅಡ್ಜಸ್ಟ್ ಮಾಡಬೇಕು, ಅದನ್ನು ಕ್ಲೋಸ್ ಮಾಡಬೇಕು, ರೈಟ್ ಆಫ್ ಮಾಡಬೇಕು. ಅದನ್ನು ಕ್ಲೋಸ್ ಮಾಡಬೇಕು ಅಂದರೆ ಇಲ್ಲಿ ಡೆಬಿಟ್ ಆದಂಥ ಕ್ಯಾಪಿಟಲ್ ಲಾಸ್ ಅಕೌಂಟನ್ನು ಇಲ್ಲಿ ಕ್ರೆಡಿಟ್ ಮಾಡಬೇಕು. ಅಮೌಂಟ್ ಈಸ್ 80,000. ಅದರ ಅಡ್ಜಸ್ಟ್ಮೆಂಟ್ ಕ್ಯಾಲ್ಕುಲೇಷನನ್ನು ನಾವು ಹಿಂದೆ ಮಾಡಿದ್ವಿ. ಜನರಲ್ ರಿಸರ್ವ್, ಕಾಂಟಿಂಜೆನ್ಸಿ ರಿಸರ್ವ್ ಮತ್ತು ಪಿ ಆ್ಯಂಡ್ ಎಲ್ ಅಕೌಂಟ್ ಬ್ಯಾಲೆನ್ಸನ್ನು ಯೂಸ್ ಮಾಡಿದ್ವಿ. ಹಾಗೆಯೇ ಏನು ಕ್ಯಾಪಿಟಲ್ ಲಾಸ್ ಬ್ಯಾಲೆನ್ಸ್ ಉಳಿಯುತ್ತೆ ಅದನ್ನು ನಾವು ಸ್ಟಾರ್ ಲಿಮಿಟೆಡ್ ಕಂಪನಿಯ ಪಿ ಆ್ಯಂಡ್ ಎಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ವಿ.
you pass the same entry. General reserve account 30,000, contingency reserve account 10,000, P&L account 15,000. ಓಕೆ, 15,000 ಬ್ಯಾಲೆನ್ಸ್ ಏನಿದೆ ಅದನ್ನು ಮೊದಲು ರೆಕಾರ್ಡ್ ಮಾಡ್ಕೊಳ್ಬೇಕು. ಅದಾದ ನಂತರ ಏನು ಲಾಸಿನ ಬ್ಯಾಲೆನ್ಸ್ ಉಳಿಯುತ್ತೆ ಅಂದರೆ 80,000 ಲಾಸ್ ಇರುತ್ತೆ, ಅದರಲ್ಲಿ 55,000 ಅಡ್ಜಸ್ಟ್ ಆದಮೇಲೆ ಅಡ್ಜಸ್ಟ್ ಆಗದೇ ಇರುವಂತಹ ಆ 25,000 ಬ್ಯಾಲೆನ್ಸ್ ಏನಿರುತ್ತೆ ಅದನ್ನು ಕೂಡ ನಾವು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಫೈನಲಿ P&L ಅಕೌಂಟ್ ಎಷ್ಟು ಅಮೌಂಟ್ಗೆ ಡೆಬಿಟ್ ಆಗುತ್ತೆ? 40,000ಗೆ. ಇದರಲ್ಲಿ 15,000 ಅಡ್ಜಸ್ಟ್ ಆದಂಥ ಅಮೌಂಟ್, ಹಾಗೆಯೇ ಅಡ್ಜಸ್ಟ್ ಆಗದೇ ಇರುವಂತಹ 15,000 ಬ್ಯಾಲೆನ್ಸ್ ಕೂಡ ಸೇರಿರುತ್ತೆ. ವಿ ಹ್ಯಾವ್ ಟು ರೈಟ್ ಬೀಯಿಂಗ್ ಕ್ಯಾಪಿಟಲ್ ಲಾಸ್ ಆಫ್ rupees 55,000 ಔಟ್ ಆಫ್ rupees 80,000 adjusted against general reserves and surplus of Light Limited, and the balance of capital loss, that is rupees 25,000 debited to P&L account of Star Limited. Next entry is for discharge of purchase consideration. ಪರ್ಚೇಸ್ ಕನ್ಸಿಡರೇಷನನ್ನು ಡಿಸ್ಚಾರ್ಜ್ ಮಾಡಿದ್ದಕ್ಕಾಗಿ ಎಂಟ್ರಿನ ಪಾಸ್ ಮಾಡಬೇಕು. ವಾಟ್ಸ್ ದ ಎಂಟ್ರಿ ಹಿಯರ್? ವಿ ಹ್ಯಾವ್ ಟು ಡೆಬಿಟ್ ಲಿಕ್ವಿಡೇಟರ್ಸ್ ಆಫ್ ಲೈಟ್ ಲಿಮಿಟೆಡ್ ಅಕೌಂಟ್. ಯಾಕೆಂದರೆ ಈ ಲಯಬಿಲಿಟಿ ರೆಡ್ಯೂಸ್ ಆಗ್ತಾ ಇದೆ. ಪರ್ಚೇಸಿಂಗ್ ಕಂಪನಿಯವರು ಅಮೌಂಟನ್ನು ಪೇ ಮಾಡಿದ ಮೇಲೆ ಈ ಲಯಬಿಲಿಟಿ ಮತ್ತೆ ಎಕ್ಸಿಸ್ಟ್ ಆಗಿ ಇರೋದಿಲ್ಲ. ಸೊ ಅಕೌಂಟನ್ನು ನಾವೇನು ಮಾಡಬೇಕು? ಡೆಬಿಟ್ ಮಾಡಬೇಕು. ವಿ ಹ್ಯಾವ್ ಟು ಕ್ರೆಡಿಟ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಯಾಕೆಂದರೆ ಇಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡೋದರ ಮೂಲಕ ಅವರ ಡ್ಯೂಸನ್ನು ಸೆಟಲ್ ಮಾಡ್ತಾರೆ. ಸೊ ಅದನ್ನು ನಾವು ಕ್ರೆಡಿಟ್ ಮಾಡಬೇಕು. ಅಮೌಂಟ್ ಈಸ್ ಹಿಯರ್ 2,80,000. ವಿ ಹ್ಯಾವ್ ಟು ರೈಟ್ ಬೀಯಿಂಗ್ ಸೆಟಲ್ಮೆಂಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಬೈ ಇಶ್ಯೂ ಆಫ್ 28,000 ಇಕ್ವಿಟಿ ಶೇರ್ಸ್ ಆಫ್ rupees 10 each fully paid. ನೆಕ್ಸ್ಟ್ ಎಂಟ್ರಿ ಇಸ್ ಫಾರ್ ಪೇಮೆಂಟ್ ಆಫ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಇಲ್ಲಿ ಅಬ್ಸಾರ್ಪ್ಷನ್ ಎಕ್ಸ್ಪೆನ್ಸಸ್ ಅಥವಾ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಗಳನ್ನು ಸ್ಟಾರ್ ಲಿಮಿಟೆಡ್ ಕಂಪನಿಯವರು ಪೇ ಮಾಡಿದ್ದಾರೆ. ಅದಕ್ಕಾಗಿ ನಾವು ಹೇಗೆ ಎಂಟ್ರಿನ ಪಾಸ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಡೆಬಿಟ್ ಜನರಲ್ ರಿಸರ್ವ್ ಅಕೌಂಟ್ ಆರ್ P&L ಅಕೌಂಟ್. ಓಕೆ, P&L ಅಕೌಂಟ್ ಅಥವಾ ಜನರಲ್ ರಿಸರ್ವ್ ಅಕೌಂಟನ್ನು ಡೆಬಿಟ್ ಮಾಡಬೇಕು. ಹಾಗೆಯೇ ಬ್ಯಾಂಕ್ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು. ಅಮೌಂಟ್ ಈಸ್ ಹಿಯರ್ 5,000 ಬೀಯಿಂಗ್ ಪೇಮೆಂಟ್ ಆಫ್ ಅಬ್ಸಾರ್ಪ್ಷನ್ ಎಕ್ಸ್ಪೆನ್ಸಸ್. Dear students, in this session we have solved one problem on pooling of interest method, and we have also discussed the concepts of accumulated profits and liabilities. We have computed purchase consideration, and we have prepared ledger accounts in the books of transferor company, and we have also passed incorporation entries in the books of transferee company. These are my references. Thank you so much. ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ.